ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ದುರ್ಲಭವಿದು ಕಾಣೋ ಎಲ್ಲರಿಗೆ ದೊರಕದಲ್ಲವಲ್ಲವೋ ಶ್ರೀ ವಲ್ಲಭನ ಭಜನೆ. ಗೆಲ್ಲಬೇಕು ಕಾಮನ್ನ ನಿಲ್ಲಿಸಬೇಕು ಮನ ಮೆಲ್ಲ ಮೆಲ್ಲನೆ ವಿನಯದಲ್ಲಿ ನಿರಂತರ ಕೊಲ್ಲಬೇಕು ಕೋಪವ ಚೆಲ್ಲಬೇಕು ದೂರಾಸೆ ಒಲ್ಲೆ ನಿಂದನ ಬೇಕು ಹೊಲ್ಲೆ ಇಂದ್ರಿಯಂಗಳ ಕಲ್ಲಾಗಬೇಕು ಹರಿಗೆ ಸಲ್ಲದ ಮಾನವರಿಗೆ ಬಿಲ್ಲಾಗಬೇಕು ಹರಿಗೆ ಸಲ್ಲಿದ ಸುಜನರಿಗೆ ಬೆಲ್ಲದಂತಿರಬೇಕು ಸಲ್ಲುವ ಬಾಂಧವರಿಗೆ ಸೊಲ್ಲು ಮರ್ಯಾದೆ ಬೇಕು ಬಲ್ಲವನಾಗಬೇಕು ಹುಲ್ಲು ಮಾನವನಾಗಿ ಎಲ್ಲರಿಗೆ ತೋರಬೇಕು ಎಲ್ಲಿಗಿದ್ದರೂ ಕೈವಲ್ಯದಾಸೆ ಇರಬೇಕು ಮಲ್ಲರಾಳಿದ ಧೀರ ವಿಜಯ ವಿಠಲ ನಂಗ್ರಿ ವಲ್ಲವ ಪಲ್ಲವ ಯುಗಗಳಕ್ಕೆ ಸಲ್ಲುವನಾಗಬೇಕು ಗುರು ಉಪದೇಶ ಇರಲಿಬೇಕು ಹಿರಿಯರ ದಯ ಇರಲಿಬೇಕು ಹರಿದಾಸರ ಸಂಘ ಇರಲಿಬೇಕು ತರತಮ್ಯ ತತ್ವ ಇರಲಿಬೇಕು ವರತಾತ್ಪರ್ಯ ಇರಲಿಬೇಕು ಮರುತ ಮತದೋಳು ಇರಲಿಬೇಕು ಇರಳು ಹಗಲು ಬಿಡದೆ ವಿಜಯ ವಿಠಲರೇಯನ ಸ್ಮರಣೆ ಮಾಡಲಿಬೇಕು ವರ ವೈಷ್ಣವನಾಗಿ. ದೃಗಯುಗ ನೀರೇರಿ ತುಟಿಯ ನಡುಗುತ ಶಿರ ಬಿಗಿದು ಕೊರಳ ಗದ ಗದ ತೊದಲು ನುಡಿಗಳ ಮಗುಳೆ ಸೂರಿವ ಅಶ್ರು ಜಲದಲ್ಲಿ ಮೈಯ ಪುಂಡ್ರಗಳನ್ನು ತೆಳೆದು ಮಾತುಗಳೆಳದಿರಲು ಜಗಳುವ ನಿಲರೋ ಮಗಳುಬ್ಬಿ ಪುಳಕೋತ್ಸ ಅಗಣಿತ ಕಂಪನವಾಗೆ ಕಾಯ ಗಗನವೆತ್ತಲೋ ಭೂಮಿ ದಿಕ್ಕುಗಳೆತ್ತಲೋ ಜಿಗಿದು ಜಿಗಿದು ಹಾರಿ ಅಟ್ಟಹಾಸ ನಗುವ ಕರುವ ಹುಚ್ಚು ಹಿಡದಂತೆ ತಿರುಗುತ್ತ ಜಗದೋಳು ಯಾತಕ್ಕೆ ಬಾರದವನಾಗಿ ಜಗಪತಿ ವಿಜಯ ವಿಠಲನ್ನ ಪಾದಕ್ಕೆ ಜಿಗುಳಿ ಹತ್ತಿದಂತೆ ಮನಸ್ಸು ಹತ್ತಿಸಬೇಕು. ಭಗವಂತನ ಲೀಲೆ ತಿಳಿದ ಚಾಂಡಾಲನು ಭಗವದ್ಭಕ್ತನೆಂದು ಕರೆಸುವನೋ ಭಗವಂತನ ಲೀಲೆ ತಿಳಿಯಾದ ವಿಪ್ರಮಾದಿಗನೆಂದು ಸರ್ವದ ಎನಿಸಿಕೊಂಬ ಹಗಲಿರಳು ನಿನ್ನ ಹಗೆ ಮಾಡಿಕೊಂಡಾರು ನಗಧರ ಸರ್ವೋತ್ತಮ ಸಿರಿಯ ತರುವಾಯ ಮಿಗಿಲಾದವರು ನಾಲ್ಕು ಮೊಗದ ಸಹಿತ ದೇವಾದಿಗಳು ತರತಮ್ಯ ಭಾವದಿಂದ ಮುಗುಳು ನಗೆಯಿಂದ ಸಿದ್ಧಬಹುದು ಮಾಧವಗೆ ಪರಿಚರರೆಂದು ಪೇಳುತ್ತೀರು ಸುಗುಣರ ಮನೋಹರ ವಿಜಯ ವಿಠಲರೇಯ ವಿಗಡದ ಸಂಸಾರ ನಿಗಳಹರಿಸುವ ತಾಳದಂಡಿಗೆ ಕರದಲ್ಲಿ ಧರಸಿ ಕಾಲಂದಿಗೆ ಕಿರಿಗೆಜ್ಜೆ ಫಲದಲ್ಲಿ ಊರ್ಧ್ವ ತಿಲಕ ಲೋಲನಾಗ ಕೊರಳಳು ಮಾಲೆ ತುಳಸಿ ಪದುಮಹಾರ ವಾಲಯನ ಸಂತರ ನೆರೆಯಲ್ಲಿ ತಾಳವಿಕೆ ನೆಲ್ಲ ನಡೆದ್ದು ಸರ್ವದ ಆಲೋಚನೆ ಹರಿಪಾದವ ಕಾಲಕ್ಕೆ ಬಿಡದೆ ವಿಜಯ ವಿಠಲನ್ನ ನಂಬಿ ವಿಶ್ವಾಸದಲ್ಲಿ ಈ ಪರಿ ಇರಲು ವೈರಾಗ್ಯದಿಯನಿತ್ತು ಶ್ರೀಪತಿ ವಿಜಯ ವಿಠಲನು ಒಡನಾಡುವ ಈ ಪರಿ ಇರಲು ವೈರಾಗ್ಯದಿಯನಿತ್ತು ಶ್ರೀಪತಿ ವಿಜಯ ವಿಠಲನು ಒಡನಾಡುವ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಭಗವದ್ಭಕ್ತರಾದ ಭಾಗವತರ ಲಕ್ಷಣ ಯಾವ ರೀತಿ ಇರಬೇಕು ಎಂಬೋ ಭಾಗವತ ಧರ್ಮಗಳನ್ನು ತಿಳಿಸೋ ಸುಳಾದಿಯನ್ನು ಅರ್ಥ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಭಗವದ್ಭಕ್ತರು ಯಾವ ಧರ್ಮಗಳನ್ನು ಮಾಡಬೇಕು ಎಂಬುದನ್ನು ಇದರಲ್ಲಿ ಹೇಳಿದ್ದಾರೆ ವಿಜಯದಾಸರು. ದುರ್ಲಭವಿದು ಕಾಣೋ ಎಲ್ಲರಿಗೆ ದೊರಕದು ಅಲ್ಲವಲ್ಲವೋ ಶ್ರೀ ವಲ್ಲಭನ ಭಜನೆ ಅಂತ ಹೇಳ್ತಾ ಇದ್ದಾರೆ.
ದೇವರ ಭಜನೆ ಎಂಬುದು ಎಲ್ಲರಿಗೂ ಸಿಗೋದಿಲ್ಲ, ಅದು ಬಹಳ ದುರ್ಲಭ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಾವು ಭಜನೆ ಅಂತಂದಾಗೆ ನಾವೇನು ಅನ್ಕೋತೀವಿ, ನಾವು ತಾಳ ತಂಬಟೆ ಇಟ್ಕೊಂಡು ವಾರ ವಾರ ಗುರುವಾರ ದಿವಸನೋ ಇಲ್ಲ ಏಕಾದಶಿ ದಿವಸನೋ ಭಜನೆ ಮಾಡ್ತೀವಲ್ಲ ಅಂತ ಹೇಳ್ತೀವಿ. ಆದರೆ ಭಜನೆ ಅಂದರೆ ಏನು ಅಂತ ವಿಜಯದಾಸರು ಹೇಳ್ತಾರೆ. ತಾಳ ತಮ್ಮಟೆ ಹಿಡ್ಕೊಂಡು ಭಜನೆ ಮಾಡಬೇಕು, ದೇವರ ನಾಮ ಸ್ಮರಣೆ ಮಾಡಬೇಕು. ಆದರೆ ಅದು ಮಾಡೋ ಕಾಲಕ್ಕೆ ನಮ್ಮ ಒಳಗೆ ಒಂದು ಇರಬೇಕು, ಏನು, ದೇವರೇ ಗತಿ ನಮಗೆ, ಅವನೇ ಕೊನೆ, ಅವನೇ ನಮ್ಮ ಗತಿ. ಹಾಗೆ ಅವನು ಸ್ವತಂತ್ರ, ನಾವು ಅಸ್ವತಂತ್ರ. ನಮಗೆ ಏನೂ ಮಾಡಲಿಕ್ಕೆ ಆಗಲ್ಲ, ಅವನು ನಿಂತು ಮಾಡಿಸಿದರೆ ಆಗೋದು. ನಡೆಸಿದರೆ ನಡಿವೆ, ನುಡಿಸಿದರೆ ನುಡಿವೆ, ಮರಿಸಿದರೆ ಮರಿವೆ ಅಂಥೇಳಿ ಅವನು ಮಾಡಿಸಿದರೇ ಎಲ್ಲ ಆಗತ್ತೆ ಎಂಬುದನ್ನು ತಿಳ್ಕೊಂಡು ದೇವರ ನಾಮ ತಾಳ ತಮ್ಮಟೆ ಇದೆಲ್ಲ ಹಿಡ್ಕೊಂಡು ಮಾಡಿದರೆ ಅದನ್ನು ಭಜನೆ ಅಂತ ಅಂತಾರೆ ಅಂತ ವಿಜಯದಾಸರು ಹೇಳ್ತಾರೆ. ಗೆಲ್ಲಬೇಕು ಕಾಮನ್ನ, ನಿಲ್ಲಿಸಬೇಕು ಮನ ಅಂತ ಹೇಳ್ತಾರೆ. ನಾನಾ ರೀತಿಯಾದ ಆಸೆಗಳು ಬರ್ತಾ ಇರ್ತವೆ ನಮಗೆ, ಮನಸ್ಸು ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಎಲ್ಲಿ ಮೆಲ್ಲ ಇದು ಆಸೆಗಳು ಏನಿದ್ದಾವೋ ಅದಕ್ಕೆ ನಾನಾ ರೀತಿಯಾದ ಆಸೆಗಳು, ಅದನ್ನು ಗೆಲ್ಲಬೇಕು ನಾವು. ಅಂದರೆ ಈಗ ಆಸೆ ಎಂಬುದು ಮತ್ತು ಬರುತ್ತೆ ಅದರೊಳಗೆ, ಆ ಆಸೆಗಳನ್ನು ಗೆಲ್ಲಬೇಕು ಅಂಥೇಳಿ. ಆ ಕಾಮನೆಗಳು, ಅದು ಬೇಕು, ಇದು ಬೇಕು, ಮನೆ ಬೇಕು, ಮಠ ಬೇಕು, ಮನೆಯಾಗ ಇಷ್ಟು ಜನ, ಇದು ರೊಕ್ಕ ಬೇಕು, ಇವೆಲ್ಲ ಆಸೆಗಳನ್ನೆಲ್ಲ ಗೆಲ್ಲಬೇಕು, ಕಾಮನ್ನ ಗೆಲ್ಲಬೇಕು ಅಂಥೇಳಿ. ನಿಲ್ಲಿಸಬೇಕು ಮನ, ಮೆಲ್ಲನೆ ವಿನಯದಲ್ಲಿ ನಿರಂತರ ದೇವರಲ್ಲಿ ಮನಸ್ಸು ನಿಲ್ಲಿಸಬೇಕು. ಅಂದರೆ ಯಾವ ಥರ ನಿಲ್ಲಿಸಬೇಕು ಅಂದರೆ, ಈಗ ನಾವು ದೇವರ ನಾಮಸ್ಮರಣೆ ಮಾಡ್ತಾ ಅಡುಗೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ, ಅಥವಾ ದೇವರ ನಾಮಸ್ಮರಣೆ ಮಾಡ್ತಾ ಕೂತ್ಕೊಂಡಿದ್ದೀವಿ. ಹಾಗಲ್ಲ, ನಿಲ್ಲಿಸಬೇಕು ಮನ ಅಂತಂದಾಗ ಏನು, ನಾವು ಅಡುಗೆ ಮಾಡ್ತಾ ಇರೋ ಕಾಲಕ್ಕೆ ಆ ಅಡುಗೆ ಮಾಡೋ ಪದಾರ್ಥದೊಳಗೆ ದೇವರನ್ನು ನೋಡಬೇಕು, ಆ ಅಡುಗೆ ಮಾಡೋ ಪಾತ್ರೆಯಲ್ಲಿ ದೇವರನ್ನು ನೋಡಬೇಕು. ನಾವು ಕೈಲಿಂದ ಮಾಡ್ತಾ ಇದ್ದೀವಿ, ನಮ್ಮ ಕೈಯೊಳಗೆ ಸ್ವಾಮಿ ಇದ್ದಾನೆ ಅಂತ ನೋಡಬೇಕು. ಇವೆಲ್ಲ ಮಾಡ್ತಾ ಇರೋ ಕಾಲಕ್ಕೆ ನನ್ನ ಹೃದಯದೊಳಗಿದ್ದ ಸ್ವಾಮಿ, ಇದೆಲ್ಲ ಮಾಡೋ ಕಾಲಕ್ಕಿದ್ದ ಸ್ವಾಮಿ ಒಂದೇ, ಹೀಗೆ ಬರ್ತಾ 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 ಹೋಗಬೇಕು. ನಾವು ಏನು ಮಾಡಿದರೂ ಆ ಕಾರ್ಯದರೊಳಗೆ ನಡೆದಿದ್ದೀವಿ, ಕಾಲ್ನಾಗೆ ಸ್ವಾಮಿ ಇದ್ದಾನೆ, ಆತ ನಡೆಸಿದ್ದಾನೆ, ಆತ ಇಲ್ಲಾರ್ದಾಗಿ ನಾನು ಸ್ವತಂತ್ರವಾಗಿ ನಡಿಲಾರೆ, ಹೀಗೆ ಮಾತಾಡಿದ್ದೀನಿ, ಹೀಗೆ ಹೇಳ್ತಾ 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 ಮೆಲ್ಲನೆ ನಿರಂತರ ನಾವು ಮೆಲ್ಲನೆ ಅದನ್ನು ವಿನಯದಲ್ಲಿ ದೇವರನ್ನು ನಿಲ್ಲಿಸಬೇಕು ಮನಸ್ಸನ್ನು. ಹಾಗೆ ಕೊಲ್ಲಬೇಕು ಕೋಪವ, ಚೆಲ್ಲಬೇಕು ದುರಾಸೆ. ಕೊಲ್ಲಬೇಕು ಕೋಪವ, ಚೆಲ್ಲಬೇಕು ಅಂತಾರೆ. ಕೊಲ್ಲಬೇಕು, ಕೋಪ ಅಂಬೋದನ್ನು ಕೊಲ್ಲಬೇಕು, ಅದನ್ನು ಚೆಲ್ಲಬೇಕು. ಕೋಪ ಇರಬಾರ್ದು. ನಮಗೆ ದೇವರ ನಾಮ ಸ್ಮರಣೆ ಮಾಡ್ತಾ ಇದ್ದೀವಿ ಅಥವಾ ಪೂಜೆ ಮಾಡ್ತಾ ಇದ್ದೀವಿ ಅಂದಾಗ ಬರೋದೇ ಕೋಪ. ಯಾರೇ ಏನನ್ನ ಹೇಳ್ತಾ ಇದ್ದಾರೆ, ನಾವೇನೋ ದೇವ್ರ ನಾಮ ಹೇಳ್ಕೊತ ಕೂತಿರ್ತೀವಿ, ಯಾರಾದರೂ ಬಂದರು ನನಗೆ ಅದು ತಂದು ಕೊಡು ಅಂತ ಕೇಳಿದರು, ಅಥವಾ ಯಾರಾದರೂ ಬಂದರು ನಮಗೆ ಡಿಸ್ಟರ್ಬ್ ಮಾಡಿದರು ಮಧ್ಯದಾಗೆ, ಸಿಟ್ಟು ಬಂದ್ಬಿಡ್ತದೆ ಫಸ್ಟ್. ನಮಗೆ ದೇವ್ರ ನಾಮ ಸ್ಮರಣೆ ಮಾಡ್ಲಿಕ್ಕೆ ಕೂಡ ಬಿಡೋದಿಲ್ಲ ಇವರೆಲ್ಲ, ಏನು ಜನನೋ ಏನೋ. ಹಾಗೆ ಬರಬಾರ್ದು ಅಂತಾರೆ ವಿಜಯದಾಸರು. ಅಲ್ಲಿ ನೀನು ನಿಂತು ಅವರಲ್ಲಿಂದ ನನ್ನ ಜೊತೆಗೆ ಅವರಿಗೆ ಮಾಡಬೇಕಾಗಿದ್ದ ಕೆಲಸದ್ರೊಳಗೆ ನೀನು ನನ್ನ ಅಲ್ಲಿ ನೋಡು ಅಂತ ಹೇಳ್ತಾ ಇದ್ದೀವಿ ಸ್ವಾಮಿ, ಇಲ್ಲಿ ನೋಡೋದು ಬೇಡ, ಅವ್ರೊಳಗೆ ಕೂಡ ನಾನು ನೋಡೋ ಥರ ಮಾಡು ಅಂತ ಎದ್ದು ಹೋಗಿ ಅವ್ರ ಹೇಳಿದ್ದ ಕೆಲಸ ಮಾಡಬೇಕು. ಇದು ನಮಗೆ ಕೋಪ ಚೆಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ದುರಾಸೆ ಒಲ್ಲೆನೆಂದೆನಬೇಕು. ಈ ಆಸೆ ಎಂಬುದು ನಮಗೆ ಎಷ್ಟು ಬೇಕು, ಜೀವನಕ್ಕೆ ಎಷ್ಟು ಬೇಕು ಎಂಬುದನ್ನು ಅಷ್ಟನ್ನ ಆಪೇಕ್ಷೆ, ಆಶೆ ಅಂತ ಹೇಳ್ತೀವಿ. ದುರಾಸೆ ಅಂತಂದರೆ ನಮಗೆ ಬದುಕಲಿಕ್ಕೆ ಅಲ್ಲಾರ್ದಾಗೆ ಜಾಸ್ತಿ 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 ಬೇಕು ಅನ್ನೋದು ದುರಾಸೆ. ಈ ದುರಾಸೆನ್ನ ಒಲ್ಲೆನೆಂದೆನಬೇಕು ಅಂತ ಹೇಳ್ತಾರೆ. ಅದು ಬೇಡ ಅಂತ ಅನ್ನಬೇಕು. ಹೊಲ್ಲೆ ಇಂದ್ರಿಯಗಳ ಕಲ್ಲಾಗಬೇಕು. ಈ ದೇವರನಿಗೆ ಶರಣಾಗತರಾಗಿ ಈ ಇಂದ್ರಿಯಗಳಲ್ಲಿಂದ ಮಾಡೋ ಪ್ರತಿಯೊಂದು ಕೆಲಸ ನೀನು ಮಾಡಿಸ್ತಾ ಇದ್ದೀಯ ಎಂಬೋ ಶರಣಾಗತ ಇರಬೇಕು. ಆಮೇಲೆ ದೇವರ ಜ್ಞಾನಕ್ಕೆ ದುರಾಸೆ ಇರಬಾರ್ದು. ಜ್ಞಾನಕ್ಕೆ ದುರಾಸೆ ಇರಬೇಕು, ನಮಗೆ ಇನ್ನೂ ಬೇಕು ಅಂತ ಇರಬೇಕು. ಆದರೆ ಮನಸ್ಸು ಅವನಲ್ಲೇ ಇಡಬೇಕು ಎಂಬುದು ಬಹಳ ಕಷ್ಟ. ಈ ಇಂದ್ರಿಯಗಳ ಬೇರೆ 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 ಕಡೆ ಹೋಗ್ತಾ ಇರ್ತವೆ, ಅದು ನಾವು ಬಿಡಿಸಿ ನಾವು ಕಲ್ಲಾಗಬೇಕು ಅಂತ ಹೇಳ್ತಾರೆ. ಹರಿಗೆ ಸಲ್ಲದ ಮಾನವನಿಗೆ, ಇಲ್ಲಿ ಹರಿಗೆ ಸಲ್ಲದ ಮಾನವನಿಗೆ ಕಲ್ಲಾಗಬೇಕು ನಾವು. ಯಾರು ಈ ಇಂದ್ರಿಯಗಳ ಮೇಲೆ ಹೊಲ್ಲೆ ಇರಬೇಕು, ಹತೋಟೆ ಇರಬೇಕು. ಹಾಗೆ ಈ ಹರಿಗೆ ದೇವರ ಮೇಲೆ ಧ್ಯಾಸನೇ ಇಲ್ಲ, ದೇವರನ್ನು ನಂಬೋದಿಲ್ಲ,
ಅಂಥವರ ಹತ್ರ ಕಲ್ಲಾಗಿ ಇರಬೇಕು. ಕಲ್ಲು ಅಂದರೆ ಏನು? ಅವ್ರು ಏನು ಹೇಳಿದರೆ ಕೂಡ ಅದಕ್ಕೆ ಏನೂ ರೆಸ್ಪಾನ್ಸ್ ಕೊಡಬಾರ್ದು. ಅವ್ರು ಹೇಳಿದ್ದಕ್ಕೆ ನಾವು ಏನು ಅಂದರೆ ಹೇಳ್ತಾ ಇರ್ತಾರೆ ಮಾಮೂಲಾಗಿ, ಕಲ್ಲು ನಿಚಾರಿದ್ದಾನೆ ಅವನು ಅಂಥೇಳಿ. ಅಂದರೆ ಏನು ಹೇಳಿದರೂ ಅದಕ್ಕೆ ಸುಮ್ಮನೆ ಇರಬೇಕು. ಅವನು ನಂಬೋದೇ ಇಲ್ಲ ಅಂದಾಗೆ ಅವನಿಗೆ ನಾವು ಏನನ್ನ ಹೇಳಿದರೂ ಕೂಡ ಅದರಿಂದ ಉಪಯೋಗ ಇಲ್ಲ. ಅದಕ್ಕೆ ಅಂಥವರ ಹತ್ರ ನಾವು ಕಲ್ಲಾಗಬೇಕು ಅಂತ ಹೇಳ್ತಾರೆ. ಹಾಗೆ ಬಿಲ್ಲಾಗಬೇಕು ಹರಿಗೆ ಸಲ್ಲಿದ ಸುಜನರಿಗೆ. ಹರಿಗೆ ಸಲ್ಲಿದ ಸುಜನರು, ಯಾವಾಗಲೂ ಹರಿಯ ನಾಮಸ್ಮರಣೆ ಮಾಡ್ತಾ ಇದ್ದ ಸುಜನರು, ದೇವರಿಗೆ ಒಳ್ಳೆಯವರು, ದೊಡ್ಡವರು, ಅವರು ಯಾರನ್ನ ಬರಲಿ ನಾವು ಬಿಲ್ಲಾಗಬೇಕು. ಬಿಲ್ಲು ಅಂದರೆ ಬೊಗ್ಗಬೇಕು, ಬೊಗ್ಗಿ ನಮಸ್ಕಾರ ಮಾಡಬೇಕು. ಅದು ನಮಗೆ ಗೊತ್ತಿದ್ದವರಾಗಲಿ ಗೊತ್ತಿಲ್ಲದವರಾಗಲಿ, ದೇವರ ಅಂದರೆ ಅವರು ದೊಡ್ಡವರು ಅಂತ ಅಂದಾಗೆ, ತಿಳ್ಕೊಂಡವರು ಅಂತ ಅಂದಾಗೆ, ದೇವರ ಮೇಲೆ ನಂಬಿಕೆ ಇದ್ದವರು, ನಮ್ಮ ಮಧ್ವ ಮತದವರು ಅಂತ ಅಂದಾಗೆ ಅವರಿಗೆ ಬೊಗ್ಗಿ ನಮಸ್ಕಾರ ಮಾಡಲೇಬೇಕು ಅಂತ ಹೇಳ್ತಾರೆ. ಬೆಲ್ಲದಂತಿರಬೇಕು ಸಲ್ಲುವ ಬಾಂಧವರಿಗೆ. ಬಾಂಧವ್ಯ ಬೆಳೆಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಬೆಲ್ಲದಂತೆ ಇರಬೇಕು ಎಂಥವರ ಜೊತೆಗೆ? ಸಲ್ಲುವ ಬಾಂಧವರಿಗೆ. ಯಾರು ದೇವರ ಮೇಲೆ ಪ್ರೀತಿ ಇಟ್ಟು, ದೇವರ ಕಡೆ ಧ್ಯಾಸ ಇಟ್ಟು ಅಂಥ ಬಾಂಧವರು ಯಾರು ಇರ್ತಾರೋ ಅಂಥವರ ಮೇಲೆ ನಾವು ಬೆಲ್ಲದ ಥರ ಇರಬೇಕು. ಅಂದರೆ ಅಷ್ಟು ಸಿಹಿಯಾಗಿ ಮಾತಾಡಬೇಕು ಅವರ ಜೊತೆಗೆ. ಸೊಲ್ಲು ಮರ್ಯಾದೆ ಬೇಕು, ಬಲ್ಲವನಾಗಬೇಕು. ಮಾತಿಗೆ ಗೌರವ ಕೊಡಬೇಕು, ಸೊಲ್ಲು ಮರ್ಯಾದೆ ಬೇಕು. ಮಾತಿಗೆ, ನಾವು ಹೇಳಿದ ಮಾತಿಗೆ ಮರ್ಯಾದೆ ಕೊಟ್ಕೋಬೇಕು. ಮೊದಲು ನಾವೇನೋ ಹೇಳಿರ್ತೀವಿ, ಇದು ಮಾಡಬೇಕು ಅದು ಮಾಡಬೇಕು ಅಂಥೇಳಿ. ಮಕ್ಕಳಿಗೆ ಅವ್ರು ನೋಡ್ತಾ ಇರ್ತಾರೆ, ನಾವೇ ಮಾಡಲಾರ್ದಾಗ ಹೋದರೆ ಮಕ್ಕಳು ಮಾಡೋದಿಲ್ಲ. ಹಾಗಾಗಿ ನಮ್ಮ ಮಾತಿಗೆ ನಾವು ಬೆಲೆ ಕೊಟ್ಟು ನಾವು ಅದನ್ನೆಲ್ಲ ಮಾಡಬೇಕು. ಆಮೇಲೆ ಬಲ್ಲವನಾಗಬೇಕು. ಏನು ಗೊತ್ತಿಲ್ಲ ಅಂದರೆ ಇಲ್ಲಿ ಬಲ್ಲವನಾಗಬೇಕು ಅಂದರೆ ಹೆಚ್ಚು ಮಾತಾಡಬಾರದು. ತಿಳ್ಕೊಂಡಿದ್ದವನು ಹೆಚ್ಚಿಗೆ ಮಾತಾಡಬಾರದು. ಮಾತಿನಲ್ಲಿ ನಾವು ಬೇರೆ ಬೇರೆ ಏನೋ ಅರ್ಥಗಳು ಆಗ್ತವೆ, ಅದಕ್ಕೆ ಹೆಚ್ಚು ಮಾತೇ ಆಡಬಾರದು. ನಾವೇನು ದೇವರ ನಾಮಸ್ಮರಣೆ ಮಾಡ್ತಾ ಇದ್ದೀವಿ, ಅದು 4 ಜನಕ್ಕೆ ನಾನು ಮಾಡಿದೆ ಅಂತ ಹೇಳ್ಕೊಂಡ್ರೆ ಅದು ಬಲ್ಲವನಾಗದಲ್ಲ ಅವನು. ಅದಕ್ಕೆ ಬಲ್ಲವನಾಗಬೇಕು ಅಂತ ಹೇಳ್ತಾರೆ. ಹುಲ್ಲು ಮಾನವನಾಗಿ ಎಲ್ಲರಿಗೆ ತೋರಬೇಕು. ಏನೂ ಗೊತ್ತಿಲ್ಲ ಇವನಿಗೆ ಎಂಬೋ ಥರ ಎಲ್ಲರಿಗೆ ತೋರಿಸ್ಬೇಕು. ನಮಗೆ ಗೊತ್ತಿದೆ, ಏನೋ ತಿಳ್ಕೊಂಡಿದ್ದೀವಿ ಸ್ವಾಮಿನ. ಈಗ ಎಲ್ಲರೊಳಗೆ ಯಾರೋ ಬಂದರು, ಅವರೊಳಗೆ ಸ್ವಾಮಿ ಇದ್ದಾನೆ, ಊಟಕ್ಕೆ ಕೂತಿರ್ತಾರೆ. ಊಟಕ್ಕೆ ಕೂತಾಗೆ ನಾವೇನು ಮಾಡ್ತೀವಿ, ನಮ್ಮ ಒಳಗೆ ಸ್ವಾಮಿ ಇದ್ದಾನೆ ಅಂತೇಳಿ ಒಂದು ಕ್ಷಣ ಕೂಡ ಅನ್ಕೊಲಾರ್ದಾಗ ಏನೋ ಊಟ ಮಾಡ್ತೀವಿ. ಇಲ್ಲ ಅಥವಾ ಅಂದ್ಕೊಂಡಿದ್ರೆ ಅಂದ್ಕೊಂಡಿರ್ಬೋದು. ಆದರೆ ನಮ್ಮ ಸುತ್ತ ಊಟಕ್ಕೆ ಕೂತವ್ರು ಇರ್ತಾರೆ, ಅವ್ರು ಎಲ್ಲದರೊಳಗೂ ಸ್ವಾಮಿ ಇದ್ದಾನೆ. ಅವ್ರು ಎಲ್ಲದರೊಳಗೂ 72,000 ನಾಡಿಗಳಿದ್ದಾವೆ. ಅದರೊಳಗೆ ನಾಡಿ ಅಂತರ್ಗತ ಪರಮಾತ್ಮ ಇದ್ದಾನೆ. ಇಷ್ಟು ಜನ ಇವ್ರದ್ದು ಒಳಗೆ ಕೂತು ಊಟ ಮಾಡ್ತಾ ಇದ್ದಾರೆ. ಈ ಅನುಸಂಧಾನ ಬಂದುಬಿಡ್ತು ಅಂದರೆ ಇಷ್ಟು ಜನಕ್ಕೆ ನಾವು ಲಕ್ಷ ಭೋಜನ ಮಾಡಿಸಿದಷ್ಟು ಫಲ ಬರ್ತದ ಅಂತ ಹೇಳ್ತಾರೆ. ಹಾಗೆ ಅದೆಲ್ಲ 4 ಜನಕ್ಕೆ ಮುಂದೆ ನಾವು ಇದು ಹೇಳ್ಕೊತಾ ಹೋದರೆ ಇವನಿಗೇನೋ ತಲೆ ಕೆಟ್ಟದ ಅಂಬೋ ಥರ ಮಾತಾಡ್ತಾರೆ. ಆದರೆ ನಾವು ಬಲ್ಲವನಾಗಿ ಮನಸ್ಸಿನಾಗೆ ಇದನ್ನೆಲ್ಲ ನಾವು ಸರಿಯಾಗಿ ನೋಡ್ಕೊತಾ, ಅವ್ರು ಬಂದರು, ಅವ್ರು ಯಾವುದೋ ಕೇಳಿದರು, ಇಲ್ಲ ಮಕ್ಕಳಿಗೆ ಊಟ ಮಾಡಿಸಿದ್ವಿ, ಒಳಗೆ ಶ್ರೀಹರಿ ಇದ್ದಾನೆ ಅಂತ ಅಂದ್ಕೊಂಡು ಊಟ ಮಾಡಿಸಿದ್ವಿ, ಅಥವಾ ಅವ್ರಲಿಂದ ಏನಾದರೂ ಕೆಟ್ಟದೇನನ್ನ ಬಂತು, ಏನನ್ನ ಅಂದರು, ಅವ್ರೊಳಗೆ ನಿಂತು ಸ್ವಾಮಿ ನುಡಿಸ್ತಾ ಇದ್ದಾನೆ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ವೆ. ಇದು ಹೊರಗೆ ಹೇಳಿದರೆ ಇವನೇನೋ ಅತಿ ಮಾಡ್ತಾ ಇದ್ದಾನೆ ಅಂತಂತಾರೆ. ಆದರೂ ಹಾಗೇ ಇದ್ದುಬಿಟ್ರೆ ಇವನಿಗೇನೂ ಗೊತ್ತಿಲ್ಲ ಅಂಬೋ ಥರ ಇರ್ತಾರೆ. ಏನೂ ಗೊತ್ತಿಲ್ಲದಾರ್ದಾಗೆ ಇರಬೇಕು. ಎಲ್ಲಿ ಇದ್ದರೂ ಕೈವಲ್ಯದ ಆಸೆ ಇರಬೇಕು ಅಂತ ಹೇಳ್ತಾರೆ. ಕೈವಲ್ಯದ ಆಸೆ ಅಂದರೆ ಮೋಕ್ಷದ ಆಸೆ. ಸುಮಾರು ನಮಗೆ ಯಾರಿಗೂ ಮೋಕ್ಷ ಬೇಕು ಅಂತ ಒಂದು ದಿನವೂ ಅಂದ್ಕೊಳ್ಳಲ್ಲ. ಎದಕ್ಕಂದರೆ ನಾವು ಈ ಸಂಸಾರ ಸಾಗರದೊಳಗೆ ತುಂಬಿ ತುಳುಕಾಡ್ತಾ ಇದ್ದೀವಿ. ಬೆಳಗ್ಗೆ ಎದ್ದಾಗಲಿಂದ ನನಗೆ ಮನೆ ಬೇಕು, ನನಗೆ ಮಕ್ಕಳು ಬೇಕು, ಮಕ್ಕಳಿಗೆ ಮದುವೆ ಆಗಬೇಕು, ಮಕ್ಕಳಿಗೆ ಕೆಲಸ ಸಿಗಬೇಕು, ನಮಗೆ ಹಣ ಬೇಕು, ಇನ್ನೊಂದು ಮನೆ ಕಟ್ಟಿಸ್ಬೇಕು, ಕಾರ್ ತೊಗೋಬೇಕು, ಹೀಗೆ 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 ನಮಗೆ ಆಸೆ ಇರ್ತದಾಗಲಿ ಮೋಕ್ಷ ಬೇಕು ಅಂತ ದಿನದಾಗ ಒಂದು ಸರಿ, ತಿಂಗಳಾಗ ಒಂದು ಸರಿ, ವರ್ಷದಾಗ ಒಂದು ಸರಿ, ಅಥವಾ ಜೀವನ ಇರೋದ್ರೊಳಗೆ ಒಂದು ಸರಿ ಕೂಡ ಅನ್ನಲ್ಲ. ಯಾರಾದರೂ ಅದ್ರ ಬಗ್ಗೆ ಮಾತಾಡಿದರೆ ಕೂಡ ನಾವೇನು ಹೇಳ್ತೀವಿ, ನಮಗೆ ಮೋಕ್ಷ ಎಲ್ಲಿ ಬರುತ್ತೆ ಬಿಡ್ರಿ, ನಾವು ಮಾಡೋ ಇಷ್ಟು ಸೇವೆಗೆ ಅಂತ ಹೇಳ್ತೀವಿ. ಆದರೂ ಮೋಕ್ಷದಾಸ ಇರಲೇಬೇಕು ಮನುಷ್ಯನಿಗೆ. ಅದು ಯಾವ ರೀತಿ ಬರುತ್ತೆ ಅಂದರೆ, ಕೈವಲ್ಯ ಅಂದಾಗ ಕೇವಲ ಶ್ರೀಹರಿ ಅವನ ಒಬ್ಬನೇ ಗತಿ ಅಂಬೋ ಭಾವನೆ ಬರಬೇಕು ನಮಗೆ. ಅದು ಬರ್ತಾ ಹೋದರೆ ಮೋಕ್ಷದಾಸ ಸತೇವೇ ಬರ್ತದ. ಇಲ್ಲ, ಆ ಮೋಕ್ಷಕ್ಕೆ ಸರಿಸಮಾನ ಇದೇ ಭಕ್ತಿ ಆಗತ್ತೆ ನಮಗೆ. ಎದಕ್ಕಂದರೆ ಶ್ರೀಹರಿ ಬಿಟ್ಟು ನಮಗೆ ಯಾರೂ ಇಲ್ಲ. ಶ್ರೀಹರಿಯನ್ನು ಬಿಟ್ಟು ನಮಗೆ ಯಾರೂ ಇಲ್ಲ. ಅವನೇ ಗತಿ, ಅವನೊಬ್ಬನೇ ನಮಗೆ ಗತಿ. ಅವನಿಂದನೇ ನಾವು ಮಾಡೋ ಕೆಲಸ ಪ್ರತಿಯೊಂದು. ಅವನು ಸ್ವತಂತ್ರ, ನಾವು ಅಸ್ವತಂತ್ರರು. ಇದು ತಿಳ್ಕೋಬೇಕು ನಾವು.
ಇದು ಬರೇ ಬಾಯಿಲಿಂದ ತಿಳ್ಕೊಂಬೋದಕ್ಕಲ್ಲ, ಅನುಷ್ಠಾನಕ್ಕೆ ಇಡಬೇಕು. ಅವಾಗೇ ಅದು ಕೈವಲ್ಯದ ಆಸೆ ಆಗತ್ತೆ. ಮಲ್ಲರನ್ನ ಆಳಿದಂಥ ಧೀರ ವಿಜಯ ವಿಠಲನ ಪಾದಗಳಿಗೆ ಪಲ್ಲವ ಯುಗಳಕ್ಕೆ ಸಲ್ಲುವನಾಗಬೇಕು. ಅವನ ಪಾದ ಗತಿ ಅಂಥೇಳಿ ಅವನ ಪಾದಕ್ಕೆ ಬೀಳಬೇಕು ನಾವು ಅಂತ ಹೇಳ್ತಾರೆ ವಿಜಯದಾಸರು. ಹೀಗೆ ಅವನೇ ಗತಿ, ಅವನ ಪಾದಕ್ಕೆ ಬೀಳಬೇಕು, ಇದೆಲ್ಲ ಮಾಡಬೇಕು ಅಂತಂದಾಗೆ ಏನಿರಬೇಕು ಅಂದರೆ ಗುರು ಉಪದೇಶ ಇರಬೇಕು. ಗುರುವನ್ನು ನಮಗೆ ಆ ಗುರುವಿನಿಂದ ಉಪದೇಶ ಬರುತ್ತೇನೋ ಆ ಗುರುವಿನಿಂದ ನಾವು ಉಪದೇಶ ಪಡೆಯಬೇಕು. ದೊಡ್ಡವರಲ್ಲಿಂದ ನಮಗೆ ಉಪದೇಶ ಪಡೆಯಬೇಕು. ಈ ದೇವರೇ ಮಾಡಿಸೋನು ಅಂಥೇಳಿ ನಾವು ಉಪದೇಶ ಪಡೆಯಲೇಬೇಕು ಅವ್ರ ಹತ್ರ. ಹಾಗೆ ಹಿರಿಯರ ಅಂದರೆ ಯಾರು ಗುರುಗಳು ಅಂಥೇಳಿ ಒಬ್ಬರ ಹತ್ರ ಉಪದೇಶ ತೊಗೊಂಡಿರ್ತೀವಿ, ಉಳಿದವರೆಲ್ಲ ಹಿರಿಯರಿರ್ತಾರೆ. ಮಧ್ವ ಮತದಲ್ಲಿ ಬಂದ ಪ್ರತಿಯೊಂದು ಹಿರಿಯರ ಮೇಲೆ ನಮಗೆ ದಯ ಇರಬೇಕು, ನಮಗೆ ಭಕ್ತಿ ಇರಬೇಕು ಅಂತ ಹೇಳ್ತಾರೆ. ಹರಿದಾಸರ ಸಂಘ ಇರಲಿಬೇಕು. ಹರಿದಾಸರ ಸಂಘ ನಮಗೆ ಇರಬೇಕು. ಎಲ್ಲ ದಾಸರ ಸಂಘ ನಮಗೆ ಇರಬೇಕು. ತಾರತಮ್ಯ ತತ್ವ ಇರಲಿಬೇಕು. ತಾರತಮ್ಯ ಭಾವನೆ ನಮಗೆ ಗೊತ್ತಿರಬೇಕು. ನಮಗೆ ತಾರತಮ್ಯದ ಪ್ರಕಾರ ದೇವರನ್ನು ನೆನೆಸಬೇಕು. ಇವೆಲ್ಲ ಆಗಬೇಕು ಅಂತಂದರೆ ರುದ್ರಾಂತರ್ಗತ ನಾರಸಿಂಹದೇವರನ್ನು ನಾವು ಸ್ಮರಣೆ ಮಾಡಬೇಕು. ರುದ್ರದೇವರು ನಮಗೆ ಮನೋನಿಯಾಮಕರು. ಈ ಮನಸ್ಸು ರುದ್ರದೇವರು ಕೊಡಬೇಕು. ಅವರ ಸ್ಮರಣೆ ಮಾಡಿ ನಮಗೆ ಇವೆಲ್ಲ ಕೊಡುವಂತ ಕೇಳ್ಕೋಬೇಕು. ವರ ತಾತ್ಪರ್ಯ ಇರಲಿಬೇಕು. ತಾತ್ಪರ್ಯದೊಳಗೆ ನಮಗೆ ಎಲ್ಲ ತಾತ್ಪರ್ಯ ಅಂದರೆ ಈ ಮಧ್ವ ಮತ ಅಂದರೆ ಏನು ಎಂಬೋ ತಾತ್ಪರ್ಯ ನಮಗೆ ಇರಲೇಬೇಕು. ಮರುತ ಮತದೊಳು ಇರಬೇಕು. ಮತ್ತೆ ಮಧ್ವ ಮತದೊಳಗೆ ಇರಬೇಕು. ಇರಳು ಹಗಲು ಬಿಡದೆ ವಿಜಯ ವಿಠಲರೇಯನ ಸ್ಮರಣೆ ಮಾಡಬೇಕು ವರವೈಷ್ಣವನಾಗಿ. ವೈಷ್ಣವನು ಅಂತಂದರೆ ಮಾಡುವ ಪ್ರತಿ 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 ಕೆಲಸದಲ್ಲಿ ಸ್ವಾಮಿ ನಿಂತು ಮಾಡಿಸ್ತಾ ಇದ್ದಾನೆ ಎಂಬ ಅನುಸಂಧಾನ ಅದು ಬರೀ ಥಿಯರಿಟಿಕಲ್ಲಿ ಓದಿದಾಗೆ ಬರೋದಲ್ಲ. ಪ್ರಾಕ್ಟಿಕಲ್ಲಿ ನಾವು ಮಾಡೋ ಕಾಲಕ್ಕೆ ಪ್ರತಿ ಕೆಲಸ, ಹೀಗೆ ಊಟ ಮಾಡ್ತಾ ಇದ್ದೀವಿ, ಇಲ್ಲಿ ಕೈಯಲ್ಲಿ ಕೈ ಇಟ್ಟು ಸ್ವಾಮಿ ನಮ್ಮ ಜೊತೆಗೆ ಕೈಯಲ್ಲಿ ಕೈ ಇಟ್ಟು ಅದನ್ನು ಕಲಿಸಿ ನಮಗೆ ತೊಟ್ಟು ಮಾಡಿ ಬಾಯಲ್ಲಿ ಉಣಿಸ್ತಾ ಇದ್ದಾನೆ. ಒಳಗೆ ಹೋಗ್ತಾ ಇದೆ ಅದು ಸ್ವಾಮಿ ನಮಗೆ ಒಳಗೆಲ್ಲ ಪ್ರತಿಯೊಂದು ನರಗಳಿಗೆ ಪ್ರತಿಯೊಂದು ಅವಯವಗಳಿಗೆ ಎಷ್ಟು ಬೇಕೋ ಅಷ್ಟು ಆ ರಸವನ್ನು ಕೊಡುತ್ತಾ ಇದ್ದಾನೆ ಎಂಬುದನ್ನು ಇದೆಲ್ಲ ಸ್ವಾಮಿ ನಿಂತು ಮಾಡಿಸ್ತಾ ಇದ್ದಾನೆ. ಇದನ್ನು ಕ್ಷಣ ಕ್ಷಣಕ್ಕೆ ನಾವು ನಿಂತರೆ ಕೂತ್ರೆ ಮಾತಾಡಿದರೆ ಹೋದರೆ ಏನು ಮಾಡಿದರೆ ಕೂಡ ಅದು ಇರಬೇಕು. ಅದು ಇದ್ದರೇನೆ ನಮಗೆ ವೈಷ್ಣವನು ಅಂತ ಅನ್ಸ್ಕೊಳ್ಳೋದು. ಅದು ಇರಳು ಹಗಲು ಬೆಳಗ್ಗೆ ರಾತ್ರಿ ಸದಾ ಕಾಲ ಅವನ ನಾಮಸ್ಮರಣೆಯಲ್ಲೇ ಇರಬೇಕು, ನಾವು ಮಾಡ್ತಾನೇ ಇರಬೇಕು ಅಂತ ಹೇಳ್ತಾರೆ. ಇಲ್ಲ ಅಂದರೆ ನಾವು ಯಾವ ಥರ ಇದ್ದೀವಿ ಅಂದರೆ ಹಂದಿಗೆ ಗೊಜ್ಜಲು ಸವಿಯಂತೆ ಸವಿಯಾಗಿದ್ದದ ಅದರ ಥರ ಎನಗಿದು ಸವಿಯೋ ಎಂಬೋ ಥರ ನನಗೆ ಈ ಸಂಸಾರ ಹಂದಿಗೆ ಗೊಜ್ಜಲು ಯಾವ ರೀತಿ ಬೇಕೋ ಆ ಥರ ನನಗೆ ಈ ಸಂಸಾರ ಎಂಬುದು ಅಷ್ಟು ಸಂತೋಷ ಕೊಡ್ತಾ ಇದ್ದದ ಅಂತ ಹೇಳ್ತಾರೆ. ಹಂದಿಗೆ ಗೊಜ್ಜಲು ಅದು ನೋಡಿದರೆ ನಮಗೆ ಅಸಹ್ಯ ಬರುತ್ತೆ. ಅದೇ ಥರ ಈ ಸಂಸಾರ ಕೂಡ ಇದರಾಗೆ ಅಸಹ್ಯನೇ ಜಾಸ್ತಿ. ಆದರೆ ಇದೇ ಹಂದಿಗೆ ಯಾವ ಥರ ಗೊಜ್ಜಲು ಚಲೋ ಇರುತ್ತೇನೋ ನಮಗೆ ಇದರೊಳಗೆ ಆನಂದ ಸಿಗತ್ತೆ. ಆ ಆನಂದ ಅದನ್ನು ಬಿಟ್ಟು ದೇವರ ಕಡೆ ವೈರಾಗ್ಯವನ್ನು ಬೆಳೆಸ್ಕೋಬೇಕು ಅಂಥೇಳಿ ವಿಜಯದಾಸರು ಇದನ್ನು ಹೇಳ್ತಾ ಇದ್ದಾರೆ. ಮುಂದಿನದು ಮತ್ತು ನಾಳೆ ನೋಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಿಸ್ತು. ಜೈ ವಿಜಯರಾಯ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಿನ್ನೆ ನಾವು ಗುರು ಉಪದೇಶ ಇರಬೇಕು, ಭಗವದ್ಭಕ್ತರ ಲಕ್ಷಣ ಹೇಗಿರಬೇಕು ಎಂಬುದನ್ನು ಧ್ರುವತಾಳ ಹಾಗೆ ಮಟ್ಟತಾಳದ್ರಾಗೆ ನೋಡಿದ್ವಿ. ಇವಾಗ ತ್ರಿವಿಡ ತಾಳದ್ರೊಳಗೆ ನೋಡೋಣ. ದೃಗಯುಗ ನೀರೇರಿ ತುಟಿಯ ನಡುಗುತ್ತಾ ಶಿರ ಬಿಗಿದು ಕೊರಳ ಗದಗದ ತೊದಲು ನುಡಿಗಳ ಮಗುಳೆ ಸುರಿವ ಅಶ್ರು ಜಲದಲ್ಲಿ ಮೈಯ ಪುಂಡ್ರಗಳನ್ನು ತೊಳೆದು ಮಾತುಗಳೇಳದಿರಲು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದೃಗಯುಗ ಅಂದಾಗೆ ಎರಡು ಕಣ್ಣುಗಳಲ್ಲಿ ನೀರು ಸುರಿತಾ ಇರತ್ತೆ ಅಂತೆ. ಕಣ್ಣೀರು ಸುರಿತಾ ಇರತ್ತೆ, ಎರಡು ಕಣ್ಣಲ್ಲಿ ನೀರು ಸುರಿತಾ ಇರತ್ತೆ. ತುಟಿಗಳು ನಡುಗುತ್ತಾ ಇರ್ತವೆ. ಶಿರ ಶಿರವನ್ನು ಭಾಗಿಸಿ ಕೊರಳು ಗದಗದ ಅಂಥೇಳಿ ಕೊರಳು ನಡುಗುತ್ತಾ ಇರತ್ತೆ. ಹಾಗೆ ತೊದಲು ನುಡಿಗಳು ಬರ್ತಾ ಇರ್ತವೆ. ತೊದಲು ನುಡಿಗಳು ಮಗುಳೆ ಸುರಿವ ಅಶ್ರು, ಕಣ್ಣಲ್ಲಿ ಅಶ್ರುಗಳು ಜಲದಲ್ಲಿ ಆ ಅಶ್ರು ನೀರು ಯಾವ ಥರ ಬರ್ತಾ ಇರುತ್ತೆ ಅಂದರೆ ಮೈಯಲ್ಲಿ ಹಚ್ಕೊಂಡಿದ್ದ ಎಲ್ಲ ಊರ್ತೃ ಪುಂಡ್ರಗಳಲ್ಲೆಲ್ಲ ತೊಯ್ದು ಹೋಗ್ಬಿಡ್ತಾವಂತೆ. ಭಗವದ್ಭಕ್ತ ಲಕ್ಷಣಗಳು ಹೇಳ್ತಾ ಇದ್ದಾರೆ ವಿಜಯದಾಸರು ಇಲ್ಲಿ. ಅಂದರೆ ದೇವರ ನಾಮಸ್ಮರಣೆ ಮಾಡಿದರೆ ಆ ಥರ ಕಣ್ಣಲ್ಲಿ ನೀರು ಬಂದು ತುಟಿ ನಡುಗುತ್ತಾ ಶಿರವನ್ನು ತಲೆ ಬೊಗ್ಗಿಸಿ ಕೊರಳಲ್ಲಿ ಗದಗದ ಅಂಥೇಳಿ ಧ್ವನಿಲಿಂದ
ತೊದಲು ನುಡಿಗಳು ಬರ್ತಾ ಇರ್ತವೆ. ಹಾಗೆ ಅಶ್ರು ಜಲದಲ್ಲಿ ಆ ನೀರಲ್ಲಿ ಮೈಯ ಪುಂಡ್ರಗಳು ತೊಳೆದು, ಮೈ ಮೇಲೆ ಹಚ್ಕೊಂಡಿದ್ದ ಊರ್ದು ಪುಂಡ್ರಗಳೆಲ್ಲ ಏನೇನು ಪುಂಡ್ರಗಳು ಹಚ್ಕೊಂಡಿದ್ದಾರೋ ಅದೆಲ್ಲ ತೊಳೆದು, ಮಾತುಗಳು ಹೇಳದಿರಲು, ಮಾತು ಬರಲ್ಲಂತ ಬಾಯಿಲಿಂದ, ಜಗಳುವ ನಿಲ ರೋಮಗಳುಬ್ಬಿ, ನೀರು ಬರ್ತಾ ಇದ್ದರೆ ಕೈ ಮೇಲೆ ರೋಮಗಳೆಲ್ಲ ಎದ್ದು ನಿಂತ್ಕೊಂಡ್ಬಿಡ್ತಾವಂತೆ. ಪುಳಕೋತ್ಸವ ಆಗ್ತದೆ. ಅಗಣಿತ ಕಂಪನವನಾಗೆ ಕಾಯ, ಒಂಥರ ಶರೀರನೇ ಒಂದು ಒಳ್ಳೆ ಕಂಪರ, ನಿಮ್ಮ ಮೈಯಲ್ಲೆಲ್ಲ ಒಂಥರ ಆಗ್ತಾ ಇರತ್ತೆ ಅಂತ ಹೇಳ್ತಾರೆ. ಗಗನವೆತ್ತಲು, ಎಲ್ಲಿ ಗಗನ ಎಲ್ಲಿ ಭೂಮಿ, ದಿಕ್ಕುಗಳು ಎಲ್ಲಿದ್ದಾವೆ ಏನು ಗೊತ್ತೇ ಆಗಲ್ಲ. ಆಮೇಲೆ ಜಿಗಿದು ಜಿಗಿದು ಹಾರುತ್ತಾ ಕುಣಿಬೇಕನ್ನಿಸ್ತದಂತೆ. ದೇವರ ನಾಮಸ್ಮರಣೆ ಮಾಡ್ತಾ ಇದ್ದಾರೆ, ಜಿಗಿದು ಜಿಗಿದು ಹಾರಿ ಅಟ್ಟಹಾಸದಿಂದ ನಗುವ ಕರುವ ಹುಚ್ಚು ಹಿಡಿದಂತೆ. ಹುಚ್ಚು ಹಿಡಿದವ್ರು ಯಾವ ಥರ ಇರ್ತಾರೋ ಆ ಥರ ದೇವರ ನಾಮಸ್ಮರಣೆ ಮಾಡ್ತಾ ಇರೋ ಕಾಲಕ್ಕೆ ಹುಚ್ಚು ಹಿಡಿದವರಿದ್ದಂಗೆ ಕುಣಿಯೋದು, ಏನು ಮಾಡ್ತಾ ಇದ್ದೀವೋ ಗೊತ್ತೇ ಆಗಲ್ಲ ಅಂತ ಹೇಳ್ತಾರೆ. ಜಗದಳು ಯಾತಕ್ಕೆ ಬಾರದವನಾಗಿ, ಯಾರು ಏನೋ ಈತ ಹುಚ್ಚಿಡ್ತದ ಅಂತೇಳಿ ಹಚ್ಕೊಲಾರ್ದವನ ಆದಂಗೆ ಆಗೋಗ್ಬಿಡ್ತೀವಿ. ಜಗಪತಿ ವಿಜಯ ವಿಠಲನ್ನ ಪಾದಕ್ಕೆ ಜಿಗುಳಿ ಹತ್ತಿದಂತೆ ಮನಸ್ಸು ಹತ್ತಿಸಬೇಕು. ಜಿಗಳು ಹತ್ತಂದರೆ ಗಮ್ಮ ಹತ್ಕೊಂಡಂಗೆ ದೇವರ ಪಾದಕ್ಕೆ ನಾವು ಹತ್ಕೊಂಡಿರಬೇಕು. ಆ ಥರ ನಾವು ಪುಲಕಿತರಾಗಬೇಕು ದೇವರ ನಾಮಸ್ಮರಣೆಯಲ್ಲಿ ಅಂತ ಹೇಳ್ತಾರೆ. ಇದು ನಮಗೆ ಇದರೊಳಗೆ ಕೂಡ ಹೇಳ್ತಾರೆ, ಭಾಗವತದೊಳಗೆ ಹಾಗೆ ಮಹಾಭಾರತದೊಳಗೆ ಇದರದ್ದು ಇದೇ ಥರ ನಮಗೆ ಹೇಳ್ತಾರೆ. ಭಾಗವತ ಮಹಾಭಾರತದೊಳಗೆ. ಹರಿ ಶ್ರೀನಿವಾಸ, ಒಂದು ನಿಮಿಷ. ಅಂದರೆ ಭಗವದ್ಭಕ್ತರ ಲಕ್ಷಣದ ಬಗ್ಗೆ ಹೇಳೋ ಕಾಲಕ್ಕೆ ಶಾಂತಿ ಪರ್ವದೊಳಗೆ ಹೇಳೋದು, ಮಹಾಭಾರತದೊಳಗೆ ಪರಮ ಪ್ರೇಮಯುಕ್ತಾನಾಂ ಭಕ್ತಿರೂಪಾಃ ಪರಾಗುಣಾಃ ಅಶ್ರುಕಂಪಪು ಪುಳಕಾದ್ಯಾಃ ಸಾತ್ವಿಕ ಭಾವಲಕ್ಷಣ. ಸಾತ್ವಿಕರ ಭಾವಲಕ್ಷಣ ಯಾವ ಥರ ಇರಬೇಕು ಅಂದರೆ, ಪ್ರೇಮಯುಕ್ತ ಭಕ್ತರಲ್ಲಿ ಅಶ್ರುಗಳು, ಕಣ್ಣೀರು, ಕಂಪನ, ನಡಕು, ಹಾಗೆ ಪುಳಕ, ರೋಮಾಂಚನ, ಹಾಗೆ ಮಾತು ನಿಲ್ಲುವುದು, ಈ ವಾಗ್ಗದಗದ ಅಂತ ಹೇಳ್ತಾರೆ, ಮಾತು ನಿಲ್ಲುವುದು, ಇವುಗಳೆಲ್ಲ ಈ ಸಾತ್ವಿಕರ ಭಾವಗಳ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ ಶಾಂತಿ ಪರ್ವದರೊಳಗೆ. ಹಾಗೆ ಭಾಗವತದಲ್ಲಿ ಹೇಳ್ತಾರೆ, ಯದಾ ಗದ್ಗದ ಗೀರ್ವಾಣೋ ಹರಿಷ್ಯನ್ನಶ್ರು ಕಂಪಯೋ ಸ್ವಾನಂದ ಆತ್ಮಾನ ಮಪಶ್ಯ ಅನ್ನಿಧ ಮೀತ್ಯುಜುಹು. ಸರಿಗೆ ಹೇಳಕ್ಕೆ ಬರಲಿಲ್ಲ, ತಪ್ಪಿದರೆ ಕ್ಷಮಿಸ್ರಿ. ಭಕ್ತನು ಕಣ್ಣೀರು ಗದ್ಗದ ವಾಣಿಗಳಿಂದ ತುಂಬಿಕೊಂಡು ತನ್ನ ಇದನ್ನು ತಿಳ್ಕೋಬೇಕು. ಅಂದರೆ ಇಷ್ಟು ಗದ್ಗದ ವಾಣಿಲಿಂದ ತುಂಬಿಕೊಂಡಿರ್ತಾನೆ ಭಕ್ತನು ದೇವರ ನಾಮಸ್ಮರಣೆ ಮಾಡೋ ಕಾಲಕ್ಕೆ ಅಂತ ಹೇಳ್ತಾರೆ. ಅದನ್ನೇ ನಮ್ಮ ವಿಜಯದಾಸರು ಭಾಗವತದಲ್ಲಿ ಮಹಾಭಾರತದಲ್ಲಿ ಬಂದಿದ್ದನ್ನೇ ಹೇಳಿದ್ದಾರೆ. ಕಣ್ಣುಗಳಲ್ಲಿ ನೀರು ತುಂಬಿ ಬಂದು, ಹಾಗೆ ಶಿರಗಳು ನಡುಗುತ್ತಾ ಮಾತುಗಳು ತೊದಲು ನುಡಿಗಳು ಬಂದು, ಕೈ ಕಾಲು ಕಣ್ಣೀರಲ್ಲಿ ನಮ್ಮ ಊರ್ಧ್ವ ಪುಂಡ್ರಗಳೆಲ್ಲ ಒದ್ದಿ ಆಗಿ ಕೈ ರೋಮಾಂಚನೆ ಆಗುತ್ತೆ ಅಂತ ಹೇಳ್ತಾರೆ. ಆ ಥರ ದೇವರಲ್ಲಿ ನಾವು ಭಗವದ್ಭಕ್ತರ ಲಕ್ಷಣ ಅದು. ಆ ಥರ ದೇವರಿಗೆ ಒಂದು ಜಿಗುಟು ಇದ್ದಂಗೆ ಹತ್ತುಕೊಂಡು ಕಾಲಿಗೆ ಬೆಳಬೇಕು ಅಂತ ಹೇಳ್ತಾರೆ. ಆಮೇಲೆ ಅಟ್ಟತಾಳದ್ರೊಳಗೆ ಭಗವಂತನ ಲೀಲೆ ತಿಳಿದ ಚಂಡಾಲನು ಭಗವದ್ಭಕ್ತನೆಂದು ಕರೆಸುವನೋ. ಭಗವಂತನ ಲೀಲೆ ತಿಳ್ಕೊಂಡಿದ್ದ ಚಂಡಾಲನು ಭಗವದ್ಭಕ್ತನೂ ಅಂತ ಅನ್ಸ್ಕೋತಾನೆ. ಭಗವಂತನ ಲೀಲೆ ತಿಳಿಯದ, ಈ ಲೀಲೆ ಬಗ್ಗೆ ತಿಳಿಯದ ವಿಪ್ರ ಬ್ರಾಹ್ಮಣ ಆದರೆ ಕೂಡ ಮಾದಿಗ ಅಂತ ಕರೆಸ್ಕೋತಾನೆ, ಸರ್ವದಾ ಎನಿಸ್ಕೊಳ್ತಾನೆ ಅಂತ ಹೇಳ್ತಾರೆ. ಹಗಲಿರಳು ನಿನ್ನ ಹಗೆ ಮಾಡಿಕೊಂಡಾದರೂ ನಗಧರ ಸರ್ವೋತ್ತಮ ಸಿರಿಯ ತರುವಾಯ. ಅಂದರೆ ಹಗಲಿರಳು ನಿನ್ನ ಹಗೆ ಮಾಡಿಕೊಂಡ್ರೆ, ದ್ವೇಷ ಮಾಡಿಕೊಂಡ್ರೆ ಕೂಡ ಒಂದು ಸರಿ ಅವರಿಗೆ ತಿಳ್ಕೊಂಡ್ರು ಅಂತಂದರೆ, ಈ ದೇವರು ಸರ್ವೋತ್ತಮ ಅಂಬೋದು ತಿಳಿತು ಅಂದರೆ, ಲಕ್ಷ್ಮೀದೇವಿ, ಆಮೇಲೆ ಮಿಗಿಲಾದ ಎಲ್ಲ ದೇವತೆಗಳು, ಬ್ರಹ್ಮವಾಯುಗಳು, ದೇವಾದಿ ದೇವತೆಗಳು ತಾರತಮ್ಯ ಭಾವದಲ್ಲಿಂದ ತಿಳ್ಕೊಂಡ್ರೆ ಮುಗುಳು ನಗೆಯಿಂದ ಸಿದ್ಧಬಹುದು ಮಾಧವಗೆ ಪರಿಚರರೆಂದು ಪೇಳುತ್ತೀರೆ. ಇವರೆಲ್ಲ ಮಾಧವಗೆ ಅವರು ಒಪ್ಕೋತಾ ಇದ್ದಾರೆ. ನೀನು ದೇವರ ಬಗ್ಗೆ ಹಗಲು ರಾತ್ರಿ ನೀನೇನು ದೇವರು ಇದ್ದಾನೆ ಅಂತ ತಿಳ್ಕೊಲಿಲ್ಲ ಅಂದರೆ ಕೂಡ
ಬ್ರಹ್ಮಾದಿ ದೇವತೆಗಳು ಸೃಷ್ಟಿ ಮಾಡಿದ ಬ್ರಹ್ಮ, ಲಯ ಮಾಡುವ ಈ ಪ್ರಾಣನಾಗಿ ಇದ್ದ ವಾಯುದೇವರು, ಹೀಗೆ ಲಕ್ಷ್ಮೀದೇವಿ, ಎಲ್ಲರೂ ದೇವರೇ ನನಗೆ ಸರ್ವೋತ್ತಮ ಅಂಥೇಳಿ ನಗುಮೊಗೆಲಿಂದ ಅವನ ನಂಬಿ ಅವನ ಕಾಲಿಗೆ ಬಿದ್ದಿದ್ದಾರೆ. ನೀನು ಅದನ್ನು ತಿಳ್ಕೊಂಡು ಮುಗುಳು ನಗೆಯಿಂದ ಸಿದ್ಧಬಹುದು ಮಾಧವಗೆ ಪರಿಚರರು, ನಾವು ಸೇವಕರು ಅಂತ ಹೇಳ್ತಾ ಇದ್ದಾರೆ. ಅದನ್ನು ತಿಳ್ಕೊಂಡು ನಾವು ದೇವರ ನಾಮಸ್ಮರಣೆ ಸದಾ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಹಗಲಿರಳು ಬಿಡ್ಲಾರ್ದಾಗಿ ಮಾಡಬೇಕು. ಸುಗುಣರ ಮನೋಹರ ವಿಜಯ ವಿಠಲರೇಯ ವಿಗಡದ ಸಂಸಾರ ನಿಗಳ ಹರಿಸುವನು. ಈ ಸಂಸಾರ ಎಂಬ ಬಂಧದಲ್ಲಿಂದ ನಮ್ಮನ್ನು ಹರಣೆ ಮಾಡಿ ಅವನ ಪಾದದಲ್ಲಿ ನಮ್ಮನ್ನು ಸದಾ ಇಡ್ತಾನೆ. ಆವಾಗಿದ್ದ ಆನಂದ ನಮಗೆ ಈ ಸಂಸಾರದೊಳಗೆ ನಿತ್ಯ ಮಾಡೋ ಬೆಳಗ್ಗೆದ್ದುಗಳಿಗೆ ಊಟ ಮಾಡಬೇಕು, ಟಿಫಿನ್ ತಿನ್ನಬೇಕು, ಉಣಬೇಕು, ಇದು ನೋಡಬೇಕು, ಅದು ನೋಡಬೇಕು, ಇವೆಲ್ಲ ಕಳೆದು ಬಿಡ್ತಾನೆ ಸ್ವಾಮಿ. ಆತನ ಕಾಲಲ್ಲಿ ನಾವು ಬಿದ್ದಿದ್ರೆ ಎಷ್ಟು ಆನಂದ ಅದು. ಕಾಲು ಸ್ವಾಮಿ, ನಿನ್ನ ಕಾಲು ನೋಡ್ತಾ ಇದ್ದೀನೋ, ಆ ನಖಗಳ ಆನಂದ, ಆ ನಖಗಳ ಬೆಳಕು ಪ್ರಪಂಚ ಎಲ್ಲ ತುಂಬಿಬಿಟ್ಟಿದೆ. ಆ ನಖಗಳಲ್ಲಿ ಲಕ್ಷ್ಮೀದೇವಿ ನಿನ್ನನ್ನು ನೋಡ್ತಾ ಇದ್ದಾಳೆ. ಆ ಬೆಳಕಿನಲ್ಲಿ ಕೋಟಿ ಸೂರ್ಯ ಪ್ರಕಾಶನಾಗಿದ್ದಾನೆ ನಿನ್ನ ನಖಗಳು ಸ್ವಾಮಿ ಅಂಥೇಳಿ ನಖದಲ್ಲಿಂದ ತಲೆವರೆಗೆ ಸ್ವಾಮಿಯನ್ನು ಚಿಂತನೆ ಮಾಡ್ತಾ ಮಾಡ್ತಾ ಕಣ್ಣಲ್ಲಿ ನೀರಿಟ್ಕೊಂಡು ಗದ್ಗದ ಧ್ವನಿಯಿಂದ ನಿಮಗೆ ಎಷ್ಟು ಸರಿ ಆಗತ್ತೇನೋ ಅಷ್ಟು ಸರಿ ಚಿಂತನೆ ಮಾಡ್ತಾ ಇದ್ದಷ್ಟು ದೇವರಿಗೆ ನಾವು ಹತ್ತಿರ ಆಗ್ತೀವಿ ಅಂಥೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ತಾಳ ದಂಡಿಗೆ ಕರದಲ್ಲಿ ಧರಿಸಿ, ತಾಳ ದಂಡಿಗೆಗಳು ಕರದಲ್ಲಿ ಧರಿಸಿ, ಕಾಲಲಂದಿಗೆ ಕಿರಿಗೆಜ್ಜೆ ಕಟ್ಟಿ, ಕಾಲಿಗೆ ಗೆಜ್ಜೆ ಕಟ್ಟಿ, ಫಾಲದಲ್ಲಿ ಊರ್ಧ್ವಪುಂಡ್ರಗಳನ್ನು ತಿಲಕಗಳನ್ನು ಧರಿಸಿ, ಲೋಲನಾಗಿ ಕೊರಳಲು ತುಳಸಿ ಮಾಲೆ ಧರಿಸಿ, ಪದಮಹಾರ ವಾಲೆಯ ನಂತರ ನೆರದಲ್ಲಿ ತಾಳವಿಕೆಯಲ್ಲಿ ನಡೆದು ಸರ್ವದಾ ಆಲೋಚನೆ ಹರಿಪಾದವ ಕಾಲಕ್ಕೆ ಬಿಡದೆ, ಹರಿಪಾದವೇ ಸರ್ವದಾ ದೇವರ ಪಾದಕ್ಕೆ ಬಿಡಬೇಕು ಎಂಬ ಆಲೋಚನೆ ಬಿಟ್ಟು ಬೇರೆ ಏನು ಇಟ್ಕೋಬಾರ್ದು ಮನಸ್ಸಿನಾಗೆ. ತಾಳ ಹಿಡ್ಕೊಂಡು ತಮ್ಮಟೆ ಹಿಡ್ಕೊಂಡು ದೇವರ ನಾಮಸ್ಮರಣೆ ಮಾಡ್ತಾ 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 ಅದು ಭಜನೆ ಅಂತ ಅನ್ಸ್ಕೊಳ್ಳೋದು. ಸ್ವಾಮಿ ನೀನೇ ದೊಡ್ಡವನು, ಅಪ್ಪ ನೀನು ದೊಡ್ಡವನು, ನೀನು ಸರ್ವೋತ್ತಮ, ನೀನು ಸರ್ವಸ್ವತಂತ್ರ, ನಾವೆಲ್ಲ ನೀನು ಹೇಳಿದಂಗೆ, ನೀನು ಕುಣಿಸಿದಂಗೆ ನಾವು ಕುಣಿತೀವಿ, ನಡೆಸಿದರೆ ನಡಿವೆ, ಕುಣಿಸಿದರೆ ಕುಣಿವೆ, ಮರೆಸಿದರೆ ಮರೆವೆ. ಸ್ವಾಮಿ ನಿನ್ನ ನಾಮಸ್ಮರಣೆ ಮರೆಸಬೇಡ, ಸದಾ ನಿನ್ನ ನಾಮಸ್ಮರಣೆಯಲ್ಲಿ ಇಡು ಅಂಥೇಳಿ ನಂಬಿ ವಿಶ್ವಾಸದಲ್ಲಿ ಅವನ ಕಾಲಕ್ಕೆ ಬಿಡದೆ ಇರಬೇಕು ಅಂತ ಹೇಳ್ತಾರೆ. ಈ ಪರಿ ಇರಲು ವೈರಾಗ್ಯಾದಿ ನಿತ್ತು, ಈ ಥರ ಇದ್ದರೆ ವೈರಾಗ್ಯವನ್ನು ಕೊಡ್ತಾನೆ ಸ್ವಾಮಿ. ಶ್ರೀಪತಿಯ ವಿಜಯ ವಿಠಲನ್ನು ಒಡನಾಡುವ ಅವನು ಬಂದು ನಮ್ಮ ಜೊತೆಗೇ ಇದ್ದು, ಇವಾಗೂ ನಮ್ಮ ಜೊತೆಗೆ ಇದ್ದಾನೆ, ಆದರೆ ಅವನು ಒಡನಾಡೋದು ನಮಗೆ ಕಾಣಿಸೋದಿಲ್ಲ. ಆ ವೈರಾಗ್ಯ ಬಂತು ಅಂದರೆ ಅವನು ಪ್ರತಿಯೊಂದು ಪದಾರ್ಥದಲ್ಲಿ ಆಗಿರಬಹುದು, ಪ್ರತಿಯೊಂದು ಮನುಷ್ಯನಲ್ಲಿ ಆಗಿರ್ಬೋದು, ಸುತ್ತು ವಿರಾಟ್ ರೂಪಿಯಲ್ಲಿ ಸ್ವಾಮಿ ಇದ್ದದನ್ನು ನಾವು ಆ ಎಕ್ಸಿಸ್ಟೆನ್ಸ್ನ ಫೀಲ್ ಆಗ್ತೀವಿ ಯಾವಾಗ ಆ ವೈರಾಗ್ಯವನ್ನು ಸ್ವಾಮಿ ನಮಗೆ ಕೊಡ್ತಾನೋ. ಇದು ನಮಗೆ ಕೊಡಬೇಕು ಅಂತೇಳಿ ಸ್ವಾಮಿಯನ್ನು ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ನಾವು ಮಾಡೋ ಕಾಲಕ್ಕೆ ಯಾವುದೇ ಒಂದು ಸುಳಾದಿ ಪಾರಾಯಣ ಇರ್ಬೋದು, ಯಾವುದಾದ್ರೂ ಅದರೊಳಗೆ ಸದಾ ನಾವು ಅವನ ನಾಮಸ್ಮರಣೆಯಲ್ಲಿ ಇದ್ದು ತೇಲಾಡೋಣ ಅಂಥೇಳಿ ವಿಜಯದಾಸರ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹದೇವರಿಗೆ ಅರ್ಪಣೆ ಮಾಡೋದು. ಸ್ವಾಮಿ ಏನು ನುಡಿಸಿದಾನೋ ಅದೇ ಹೇಳಕ್ಕೆ ಪ್ರಯತ್ನ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನನ್ನ ಜೀವನ ಯೋಕ್ತಿಗೆ ಸ್ವಾಮಿ ನುಡಿಸಿದಷ್ಟು ನುಡಿದಿದ್ದೀನಿ. ಇದರಲ್ಲಿ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಬೇಕು. ಜೈ ವಿಜಯರಾಯ. ಹರೇ ಶ್ರೀನಿವಾಸ. ಶ್ರೀಕೃಷ್ಣ ಅರ್ಪಣಮಸ್ತು.